ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಿರುಪತಿ ತಿರುಮಲ ದೇವಾಲಯದಲ್ಲಿ ಭಾರಿ ಬದಲಾವಣೆಗಳನ್ನು ತರೋದಕ್ಕೆ ಹೊಸ ಆಡಳಿತ ಮಂಡಳಿ ಮುಂದಾಗಿದೆ. ಹಿಂದೂಯೇತರರು ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂಥವರು ಆದಷ್ಟು ಬೇಗ VRS ತಗೊಳ್ಳಿ ಅಥವಾ ಬೇರೆ ಕಡೆಗಳಿಗೆ ವರ್ಗಾವಣೆ ತಗೊಳ್ಳಿ ಅನ್ನೋ ಸೂಚನೆಯನ್ನ ಮಂಡಳಿ ಕೊಟ್ಟಿದೆ. ಹಾಗೆಯೇ ತಿರುಪತಿಯ ಬಳಿ ನಿರ್ಮಾಣಕ್ಕೆ ಸಜ್ಜಾಗಿದ್ದ ಪಂಚತಾರಾ ಹೋಟೆಲ್ ಒಂದಕ್ಕೆ ಕೂಡ ಈಗ ಮಂಡಳಿ ಬ್ರೇಕ್ ಹಾಕ್ತಾ ಇದ್ದು, ಆ ಹೋಟೆಲ್ ಕಂಪನಿಗೆ ಕೊಟ್ಟಿದ್ದ ಜಾಗವನ್ನು ಮರುಸ್ವಾಧೀನಪಡಿಸಿಕೊಳ್ಳಿ ಅಂತ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಕೆಲವೇ ತಿಂಗಳ ಹಿಂದೆ ಕಲಬೆರಕೆ ತುಪ್ಪದಿಂದ ಸುದ್ದಿಯಾಗಿದ್ದ ತಿರುಪತಿಯ ದೇವಸ್ಥಾನ ಮಂಡಳಿ ಈಗ 2 ವಿವಾದಾತ್ಮಕ ನಿರ್ಣಯಗಳಿಂದ ಮತ್ತೆ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಆ ನಿರ್ಧಾರಗಳಿಂದ ದೇವಾಲಯಕ್ಕಾಗುವ ಅನುಕೂಲಗಳೇನು? ಪಂಚತಾರಾ ಹೋಟೆಲ್ ನಿರ್ಮಾಣಕ್ಕೆ ಕೊಟ್ಟಿದ್ದ ಅನುಮತಿಯನ್ನು ಹಿಂದಕ್ಕೆ ತಗೊಳ್ಳಿ ಅಂತ ದೇವಾಲಯ ಮಂಡಳಿ ಹೇಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಿರುಪತಿ ಅನ್ನೋದು ಕೋಟ್ಯಂತರ ಹಿಂದೂಗಳ ಪಾಲಿನ ಶ್ರದ್ಧಾ ಕೇಂದ್ರ. ಪ್ರತಿದಿನ ಸಹಸ್ರಾರು ಮಂದಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ತಾರೆ. ಶತಮಾನಗಳ ಹಿಂದಿನಿಂದಲೂ ಕೂಡ ತಿಮ್ಮಪ್ಪನಿಗೆ ಅಗಾಧ ಕಾಣಿಕೆಗಳು ಬರ್ತಾ ಇವೆ. 12ನೇ ಶತಮಾನದಲ್ಲಿ ಈ ದೇವಾಲಯದಲ್ಲಿ ರಾಮಾನುಜಾಚಾರ್ಯರು ಹುಂಡಿಯನ್ನಿಟ್ಟರು ಅಂತ ಹೇಳಲಾಗುತ್ತೆ. ಆ ಬಳಿಕ ವಿಜಯನಗರ ಸಾಮ್ರಾಜ್ಯ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ಈ ದೇವಾಲಯಕ್ಕೆ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು ಕೊಡಲಾಗಿದೆ. ಇವತ್ತಿಗೂ ಕೂಡ ಭಾರತದ ಅತ್ಯಂತ ಶ್ರೀಮಂತ ದೇವರು ಅಂತ ಯಾರಾದರೂ ಇದ್ರೆ ಅದು ತಿರುಪತಿಯ ತಿಮ್ಮಪ್ಪ. ಆತನ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ. ಪ್ರತಿ ವರ್ಷ ತಿಮ್ಮಪ್ಪನ ಆಸ್ತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಲೇ ಇರುತ್ತೆ. ಇಂಥ ತಿರುಪತಿ ಆಂಧ್ರ ಪ್ರದೇಶದ ಪಾಲಿಗೆ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಅದು ಅಲ್ಲಿನ ಸರ್ಕಾರಕ್ಕೆ ಆದಾಯದ ಮೂಲ ಕೂಡ. ಹೀಗಾಗಿನೇ ಯಾವುದೇ ಸರ್ಕಾರ ಬಂದರೂ ಕೂಡ ತಿರುಪತಿಯ ಮೇಲೆ ಕಣ್ಣನ್ನು ಇಟ್ಟೇ ಇಡ್ತಾರೆ. ಅಲ್ಲಿನ ಆಡಳಿತವನ್ನ ತಮ್ಮದೇ ಪಕ್ಷದ ನಾಯಕರ ಕೈಗೆ, ತಮ್ಮ ನಿಷ್ಠರ ಕೈಗೆ ಒಪ್ಪಿಸೋದಕ್ಕೆ ಮುಂದಾಗ್ತಾರೆ. ಈಗಲೂ ಕೂಡ ಅದೇ ಆಗಿದೆ. ಈ ಹಿಂದಿನ ಜಗನ್ ಸರ್ಕಾರ ನೇಮಕ ಮಾಡಿದ್ದ ಆಡಳಿತ ಮಂಡಳಿಯನ್ನ ವಿಸರ್ಜಿಸಿ ಹೊಸ ಆಡಳಿತ ಮಂಡಳಿಯನ್ನ ನೇಮಕ ಮಾಡಿದೆ. ಅದರ ನೇತೃತ್ವವನ್ನ BR ನಾಯ್ಡು ಅವರಿಗೆ ವಹಿಸಲಾಗಿದೆ. ಇಲ್ಲಿ ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಿರುಪತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ತಿರುಪತಿಯ ಲಾಡುಗೆ ಕಲಬೆರಕೆ ತುಪ್ಪ ಬಳಸಲಾಗ್ತಾ ಇದೆ ಅಂತ ಇಡೀ ದೇವಾಲಯವನ್ನು ಶುದ್ಧೀಕರಿಸಿ ಲಾಡುಗೆ ಇನ್ನು ಮುಂದೆ ನಂದಿನಿ ತುಪ್ಪವನ್ನೇ ತರಿಸ್ಕೊಳ್ಳೋದಕ್ಕೆ ಆಡಳಿತ ಮಂಡಳಿ ನಿರ್ಧಾರವನ್ನು ಕೈಗೊಳ್ಳಿತು. ಅದಾದ ನಂತರ ಈಗ ಮತ್ತೊಂದು ಸುತ್ತಿನ ಸಭೆ ನಡೆದಿದ್ದು, ಆ ಸಭೆಯಲ್ಲಿ ಕೂಡ ಸಾಕಷ್ಟು ನಿರ್ಣಯಗಳನ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಒಂದು, ಇನ್ನು ಮುಂದೆ ದೇವಾಲಯದ ವ್ಯಾಪ್ತಿಯಲ್ಲಿನ ಕೆಲಸಗಳಲ್ಲಿ ಯಾವುದೇ ಅನ್ಯ ಮತದವರಿಗೆ ಪ್ರವೇಶ ಇಲ್ಲ ಅನ್ನೋದು. ಗೆಳೆಯರೆ, ತಿರುಪತಿ ದೇವಸ್ಥಾನ ಮಂಡಳಿಯ ವ್ಯಾಪ್ತಿಯಲ್ಲಿ ಸರಿಸುಮಾರು 7,000 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಯಂ ನೌಕರರು. ಹಾಗೇನೆ ಇನ್ನು 14,000 ಮಂದಿ ಗುತ್ತಿಗೆ ಆಧಾರದಲ್ಲಿ ಕೂಡ ದೇವಾಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ 300ಕ್ಕೂ ಹೆಚ್ಚು ಮಂದಿ ಅನ್ಯ ಮತದವರಿದ್ದಾರೆ. ಇವರನ್ನೀಗ ಬದಲಾಯಿಸೋದಕ್ಕೆ ದೇವಾಲಯ ಮಂಡಳಿ ಹೊರಟಿದೆ. ಅಲ್ಲಿ ಕೆಲಸ ಮಾಡ್ತಾ ಇರೋ ಅನ್ಯ ಮತದ ನೌಕರರಿಗೆ VRS ತಗೊಳ್ಳಿ ಅಂತ ತಿಳಿಸಲಾಗಿದೆ. ಇಲ್ಲಿ ಕೇವಲ ನೌಕರರು ಮಾತ್ರ ಅಲ್ಲ, ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಕೂಡ ಹಿಂದೂಯೇತರರು ಯಾರು ಇರಬಾರದು ಅಂತ ಆ ಮಂಡಳಿ ಬಯಸ್ತಾ ಇದೆ. ಇಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಕೆಲಸ ಮಾಡೋ ಜನಕ್ಕೆ ಆ ಕೇಂದ್ರದ ಬಗ್ಗೆ, ಅಲ್ಲಿನ ದೈವದ ಬಗ್ಗೆ ಒಂದು ಶ್ರದ್ಧೆ ಇರಬೇಕು. ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲ, ನೀವು ಯಾವುದೇ ಕೆಲಸ ಮಾಡಿ ಆ ಕೆಲಸವನ್ನ ಮತ್ತು ನೀವು ಕೆಲಸ ಮಾಡೋ ಸ್ಥಳವನ್ನ ನೀವು ಪ್ರೀತಿಸಬೇಕು. ಆಗ ಮಾತ್ರ ನಿಮ್ಮ ಕೆಲಸಕ್ಕೆ ನೀವು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಲ್ಲದೆ ನಿಮ್ಮ ನಂಬಿಕೆಗಳೇ ಬೇರೆ ಇದ್ದು ನೀವು ತಿರುಪತಿ ತಿಮ್ಮಪ್ಪನ ಬಗ್ಗೆ ಸ್ವಲ್ಪ ಕೂಡ ಶ್ರದ್ಧೆಯನ್ನು ಹೊಂದಿಲ್ಲದೆ ಬೆಳಗ್ಗೆದ್ದು ನಮ್ಮ ದೇವರು ಗ್ರೇಟು, ನಮ್ಮ ದೇವರು ಗ್ರೇಟು ಅಂತ ಹೇಳ್ಕೊಳ್ತಾ ತಿಮ್ಮಪ್ಪನ ಮಂದಿರದಲ್ಲಿ ಕೆಲಸ ಮಾಡ್ತಾ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹೋದರೆ ನಿಮ್ಮ ಕೆಲಸಕ್ಕೆ ನೀವು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಆ ಕೆಲಸವನ್ನು ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡೋದೂ ಇಲ್ಲ. ಯಾವ ಭಕ್ತರ ಹಣದಿಂದ ನಿಮಗೆ ವೇತನ ಬರುತ್ತೋ, ಯಾವ ಭಕ್ತರ ಹಣದಿಂದ ನಿಮ್ಮ ಕುಟುಂಬದ ಹೊಟ್ಟೆ ತುಂಬ್ತಾ ಇದೆಯೋ ಆ ಭಕ್ತರ ಬಗ್ಗೆ ಕೂಡ ನಿಮಗೆ ಗೌರವ ಇರೋದಿಲ್ಲ. ಹೀಗಾಗಿ ಅಲ್ಲಿ ಅನ್ಯ ಮತದವರಿಗೆ ಕೆಲಸ ಕೊಡೋದು ಸರಿಯಲ್ಲ ಅಂತ ದೇವಾಲಯದ ಟ್ರಸ್ಟ್ ಭಾವಿಸ್ತಾ ಇದೆ. ಇದರ ಜೊತೆಗೆ ಮಂಡಳಿ ಇನ್ನೂ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ತಿಮ್ಮಪ್ಪನ ದರ್ಶನದ ಸಮಯವನ್ನು ಕಡಿತಗೊಳಿಸಬೇಕು. ದೇವಾಲಯದ ಆವರಣದಲ್ಲಿ ಹಿಂದೂಯೇತರರ ಮಳಿಗೆಗಳನ್ನು ತೆರವುಗೊಳಿಸಬೇಕು. ಹಿಂದೂಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಅವಕಾಶವನ್ನು ಕೊಡಬಾರದು. ಯಾವುದೇ ರಾಜಕೀಯ ನಾಯಕರು, ಅವರು ಯಾವುದೇ ಪಕ್ಷದವರಾದರೂ ಆಗಿರಲಿ, ದೇವಸ್ಥಾನಕ್ಕೆ ಬಂದಾಗ ರಾಜಕೀಯ ಹೇಳಿಕೆಗಳನ್ನು ಕೊಡಬಾರದು. ತಿರುಪತಿಯನ್ನು ರಾಜಕೀಯದಿಂದ ದೂರ ಇಡಬೇಕು. ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪಾವಿತ್ರ್ಯತೆಯನ್ನು ಕಾಪಾಡಿಕೋಬೇಕು. ಹಾಗೂ ಖಾಸಗಿ ಬ್ಯಾಂಕಲ್ಲಿರುವ ದೇವಾಲಯದ ಆಭರಣಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋ
ಮಹತ್ವದ ನಿರ್ಧಾರಗಳನ್ನು ಮಂಡಳಿ ಕೈಗೊಂಡಿದೆ. ಇದೇ ವೇಳೆ ಮಂಡಳಿಯಲ್ಲಿ ಮತ್ತೊಂದು ಚರ್ಚೆ ಕೂಡ ಆಗಿದೆ. ಅದೇನು ಅಂದರೆ, ಈ ಹಿಂದಿನ ಸರ್ಕಾರ ತಿರುಪತಿಯಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಲ್ಲಿ ಒಂದು ಪಂಚತಾರಾ ಹೋಟೆಲ್ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಅದನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸುವ ಯೋಜನೆ ಆಗಿತ್ತು. ಅದಕ್ಕಾಗಿ ಸರ್ಕಾರ ಬಿಡ್ ಕೂಡ ಕರೀತು. ಅದರಲ್ಲಿ ಸೆಲೆಕ್ಟ್ ಆದ ಹೋಟೆಲ್ ಕಂಪನಿಗೆ ತಿರುಪತಿ ಬಳಿ 20 ಎಕರೆಯಷ್ಟು ಭೂಮಿಯನ್ನು 90 ವರ್ಷಗಳ ಅವಧಿಗೆ ಲೀಸ್ಗೆ ಕೊಡೋದಕ್ಕೆ ಈ ಹಿಂದಿನ ಸರ್ಕಾರ ನಿರ್ಧಾರವನ್ನು ಮಾಡಿತು. ಆದರೆ ಈಗಿನ ಆಡಳಿತ ಮಂಡಳಿಗೆ ಹಿಂದಿನ ಸರ್ಕಾರದ ನಿರ್ಧಾರ ಒಪ್ಪಿತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಆ ಹೋಟೆಲ್ಲಿನ ಹೆಸರು. ತಿರುಪತಿಯಲ್ಲಿ ನಿರ್ಮಾಣವಾಗ್ತಾ ಇರೋ 5 ಸ್ಟಾರ್ ಹೋಟೆಲ್ನ ಹೆಸರು ಮುಮ್ತಾಜ್ ಅಂತ. ಇದು ಮುಮ್ತಾಜ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದ್ದ ಹೋಟೆಲ್. ಆ ಕಂಪನಿಯ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೂ ಮುನ್ನ ಈ ಪಂಚತಾರಾ ಹೋಟೆಲ್ಗೆ ಈ ಹಿಂದಿನ ಸರ್ಕಾರ ಯಾವೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿತ್ತು ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. 2021ರಲ್ಲಿ YSRCP ಪಕ್ಷ ಈ ಒಪ್ಪಂದಕ್ಕೆ ಸಹಿ ಮಾಡಿತು. ಪೇರೂರಿನ ಬಳಿಯಲ್ಲಿ ಸರ್ವೆ ನಂಬರ್ 604ರಲ್ಲಿ 20 ಎಕರೆ ಭೂಮಿಯನ್ನು ಹೋಟೆಲ್ ನಿರ್ಮಾಣ ಮಾಡೋದಕ್ಕೆ 90 ವರ್ಷಗಳ ಕಾಲ ಲೀಸ್ಗೆ ಕೊಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ತು. ಒಟ್ಟು 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ವಿಲ್ಲಾಗಳನ್ನು ಸಿದ್ಧಪಡಿಸಿ ಅಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಯೋಜನೆಯನ್ನು ಆಂಧ್ರ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆ ಹಾಕ್ಕೊಳ್ತು. ಈ ಹೋಟೆಲಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನು ಕೂಡ ಸರ್ಕಾರನೇ ಹೇಳ್ತು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ಹಿಡಿದು ಕಾನ್ಫರೆನ್ಸ್ ಹಾಲು, ಬ್ಯಾಂಕ್ವೆಟ್ ಹಾಲು, ಬಾರ್ ಅಂಡ್ ಲಾಂಜ್, ಲಾಬಿ, ರಿಸೆಪ್ಷನ್ ಏರಿಯಾ, ಫಿಟ್ನೆಸ್ ಸೆಂಟರ್, ಸ್ಪಾ, ಓಪನ್ ಲಾನ್ ಜೊತೆಗೆ ಪಾರ್ಟಿ ಏರಿಯಾ ಸೇರಿದಂತೆ ಐಷಾರಾಮಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಗಳು ಅಲ್ಲಿರಬೇಕು ಅನ್ನೋದನ್ನು ಸರ್ಕಾರ ಸೂಚಿಸಿತ್ತು. ಇದು PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಆಗಿರೋದ್ರಿಂದ ಇಲ್ಲಿ ಕಂಪನಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡಲಾಯಿತು. ಇನ್ನು ಈ ಹೋಟೆಲಲ್ಲಿ ಬಳಸುವ ಪ್ರತಿ ಯೂನಿಟ್ ಕರೆಂಟಿಗೆ ಕೇವಲ 2 ರೂಪಾಯಿಯನ್ನು ಫಿಕ್ಸ್ ಮಾಡಲಾಯಿತು. ವಾರ್ಷಿಕವಾಗಿ 18,25,000 ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಪ್ರತಿ ಯೂನಿಟ್ಗೆ ಕೇವಲ 2 ರೂಪಾಯಿಗಳಂತೆ ಕೊಡೋದಕ್ಕೆ ಆಂಧ್ರ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು. ಈ ಪ್ರಾಜೆಕ್ಟ್ನಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ 1,500 ಉದ್ಯೋಗಗಳು ಸೃಷ್ಟಿಯಾಗತ್ವೆ ಅಂತ ಹೇಳಲಾಯಿತು. ಆದರೆ ಇನ್ನೂ ಕೂಡ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗಿಲ್ಲ. ಅಷ್ಟರಲ್ಲಿ ಆಂಧ್ರದಲ್ಲಿ ಸರ್ಕಾರ ಬದಲಾಗಿದೆ, ತಿರುಪತಿಯಲ್ಲಿ ಆಡಳಿತ ಮಂಡಳಿ ಕೂಡ ಬದಲಾಗಿದೆ. ಹೀಗಾಗಿ ಈ ಪ್ರಾಜೆಕ್ಟ್ ಮೇಲೆ ಹೊಸ ಆಡಳಿತ ಮಂಡಳಿಗೆ ಯಾವ ಒಲವು ಇದ್ದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಆಗ್ತಾ ಇರೋದು ಮುಮ್ತಾಜ್ ಅನ್ನೋ ಹೆಸರು ಅಂತ ಹೇಳ್ತಾ ಇದ್ದಾರೆ. ಹಿಂದೂಗಳ ಧಾರ್ಮಿಕ ನಂಬಿಕೆಯ ಸ್ಥಳದಲ್ಲಿ ಮುಮ್ತಾಜ್ ಹೆಸರಿನ ಹೋಟೆಲ್ ಯಾಕೆ ಬೇಕು? ಜೊತೆಗೆ ಆ ಹೋಟೆಲ್ ನಿರ್ಮಾಣಕ್ಕೆ ಸರ್ಕಾರ ಅಷ್ಟೊಂದು ವಿನಾಯಿತಿಗಳನ್ನು ಯಾಕೆ ಕೊಡಬೇಕು ಅನ್ನೋದು ಆಡಳಿತ ಮಂಡಳಿಯ ಪ್ರಶ್ನೆ. ಹೀಗಾಗಿನೇ ಅವರು ಈ ಪ್ರಾಜೆಕ್ಟ್ ಅನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಾಜೆಕ್ಟ್ಗೆ 20 ಎಕರೆ ಭೂಮಿಯನ್ನು ಒದಗಿಸಿರುವುದನ್ನು ಕೂಡ ಹಿಂಪಡೆಯುವಂತೆ ದೇವಾಲಯದ ಆಡಳಿತ ಮಂಡಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಈ ಮೂಲಕ ತಿರುಪತಿ ದೇವಾಲಯ ಹಾಗೂ ಅದರ ವ್ಯಾಪ್ತಿ ಹಿಂದೂಗಳಿಗೆ ಮಾತ್ರ ಅನ್ನೋ ಸಂದೇಶವನ್ನು ಕೊಡುವ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ ಮುಮ್ತಾಜ್ ಹೋಟೆಲ್ ಅನ್ನೋದು ಓಬೆರಾಯ್ ಗ್ರೂಪ್ನ ಒಂದು ಸಹ ಸಂಸ್ಥೆ. ಟಾಟಾದವರು ತಾಜ್ ಹೆಸರಿನ ಹೋಟೆಲ್ಗಳನ್ನು ನಡೆಸ್ತಾರಲ್ಲ, ಇದು ಕೂಡ ಹಾಗೇನೆ. ಈ ಮುಮ್ತಾಜ್ ಹೋಟೆಲ್ ಲಿಮಿಟೆಡ್ನ ಪೇರೆಂಟ್ ಸಂಸ್ಥೆ ಓಬೆರಾಯ್. ಈಗಾಗಲೇ ದೇಶದಾದ್ಯಂತ ಓಬೆರಾಯ್ ಹೋಟೆಲ್ಗಳು ಸಾಕಷ್ಟು ಹೆಸರನ್ನು ಮಾಡಿವೆ. ಈಗಿರುವ ತಮ್ಮ ಹೋಟೆಲ್ಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಈ ಕಂಪನಿ ಕೊಡ್ತಾ ಇದೆ. ಆದರೆ ಇಲ್ಲೀಗ ಮುಮ್ತಾಜ್ ಅನ್ನೋ ಹೆಸರಿನ ಕಾರಣಕ್ಕೆ ಇಲ್ಲಿ ವಿವಾದವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಒಂದು ವೇಳೆ ಅದನ್ನು ಓಬೆರಾಯ್ ಅಂತ ಬದಲಿಸಿಬಿಟ್ರೆ ಬಹುಶಃ ಆಂಧ್ರ ಸರ್ಕಾರಕ್ಕೆ ಯಾವ ಅಬ್ಜೆಕ್ಷನ್ ಇರೋದಿಲ್ವೋ ಏನೋ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕಾಡದೇ ಇರೋದಿಲ್ಲ. ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಅತ್ಯಾಧುನಿಕ ಹಾಗೂ ಅತ್ಯಂತ ವಿಲಾಸಿ ಹೋಟೆಲ್ನ ಅಗತ್ಯ ಇದೆಯಾ? ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗಂತೂ ಯಾವ ಉಪಯೋಗವೂ ಇಲ್ಲ. ಹೀಗಿರುವಾಗ ಸರ್ಕಾರ ಸಬ್ಸಿಡಿ ಮತ್ತೊಂದನ್ನು ಅವರಿಗೆ ಯಾಕೆ ಕೊಡಬೇಕು? ಇಲ್ಲಿ 20 ಎಕರೆಯಲ್ಲಿ 100 ವಿಲ್ಲಾಗಳು ಅಂದರೆ ಅದರ ಬಾಡಿಗೆಯನ್ನು ಕೂಡ ಮಧ್ಯಮ ವರ್ಗದವರು ಊಹಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಶ್ರೀಮಂತರಿಗಾಗಿನೇ ನಿರ್ಮಾಣವಾಗ್ತಾ ಇರೋ ಹೋಟೆಲ್ ಇದು. ತಿರುಪತಿಗೆ ಬರುವ ಶ್ರೀಮಂತ ಭಕ್ತರಿಗೆ ಇದರಿಂದ ಖಂಡಿತ ಅನುಕೂಲ ಆಗುತ್ತೆ. ಅಲ್ಲಿಗೆ ಸಾಕಷ್ಟು VIP ಭಕ್ತರು ಬರ್ತಾರೆ. ಹೀಗಾಗಿ ಅಲ್ಲೊಂದು ಓಬೆರಾಯ್ ಹೋಟೆಲ್ ಇದ್ರೆ ಶ್ರೀಮಂತ ವರ್ಗಕ್ಕೆ ಇಲ್ಲಿಗೆ ಬರೋದಕ್ಕೆ ಉಳಿಯೋದಕ್ಕೆ ಉತ್ತೇಜನ ಕೊಟ್ಟಂತಾಗತ್ತೆ. ತಿರುಪತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆನೆ. ಹೀಗಾಗಿ ತಿರುಪತಿಗೊಂದು ಪಂಚತಾರಾ ಹೋಟೆಲ್ ಬೇಕು ಅನ್ನೋದು ಸರಿ. ಆದರೆ ಅದಕ್ಕೆ ಸರ್ಕಾರ ಸಿಕ್ಕಾಪಟ್ಟೆ ಸಬ್ಸಿಡಿಗಳನ್ನು ಯಾಕೆ ಕೊಡಬೇಕು? ಪಂಚತಾರಾ ಹೋಟೆಲನ್ನು ನಿರ್ಮಾಣ ಮಾಡಿದವರು ಅದರಿಂದ ಲಾಭನೇ ಅಲ್ವಾ ಮಾಡ್ಕೋತಾರೆ. ಮಾರ್ಕೆಟ್ ರೇಟಿಗೆ ಅವರಿಗೆ ಜಮೀನನ್ನು ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಿ ಉಳಿದೆಲ್ಲವನ್ನು ಅವರಿಗೆ ಬಿಟ್ಟು ಕೊಡಬಹುದಲ್ವಾ? ಕಡಿಮೆ ಬೆಲೆಗೆ ಕರೆಂಟ್ ಯಾಕೆ ಕೊಡಬೇಕು? ಯಾವುದೇ ಸಂಸ್ಥೆಗೆ ಅಥವಾ ವ್ಯಕ್ತಿಗೆ 99 ವರ್ಷಗಳ ಕಾಲ ಜಮೀನನ್ನು ಲೀಸ್ಗೆ ಕೊಡೋದು ಅಂದರೆ ಅದು ಅವರಿಗೆ ಮಾರಾಟ ಮಾಡಿದ ಹಾಗೆ ಲೆಕ್ಕ. ಹೀಗೆ ಅತ್ಯಂತ ಕಡಿಮೆ ಬೆಲೆಗೆ ಆ ಜಾಗವನ್ನು ಪರಭಾರೆ ಯಾಕೆ ಮಾಡಬೇಕು? ಇಷ್ಟಕ್ಕೂ ಓಬೆರಾಯ್ಗಳಿಗೆ ಏನು ಕಡಿಮೆ ಆಗಿದೆ ಅಂತ ಇದೆಲ್ಲ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ
ಉದ್ಭವ ಆಗದೇ ಇರುವುದಿಲ್ಲ. ಆದರೆ ಇಲ್ಲಿ ಹೋಟೆಲ್ ಬರೋದ್ರಿಂದ 1,500 ಮಂದಿಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋದು ಸರ್ಕಾರ ಇಲ್ಲಿ ಕೊಡ್ತಾ ಇರೋ ಸಮಜಾಯಿಷಿ. ಇದು ಹೆಂಗೆ ಅಂದರೆ, ನಮ್ಮಲ್ಲಿ ಕಾಡುಗಳ ಒಳಗೆ ಖಾಸಗಿ ರೆಸಾರ್ಟ್ಗಳಿಗೆ ಅವಕಾಶ ಕೊಡೋದಿಲ್ಲ, ಆದರೆ ಜಂಗಲ್ ರೆಸಾರ್ಟ್ ಅಂತ ಮಾಡಿ ಅದನ್ನು ಖಾಸಗಿಯವರ ನಿರ್ವಹಣೆಗೆ ಬಿಡಲಾಗಿದೆ. ಈ ಜಂಗಲ್ ರೆಸಾರ್ಟ್ಗಳಿಗೆ ಬಡವರು ಬಿಡಿ, ಮಧ್ಯಮ ವರ್ಗದವರು ಹೋಗೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಅದೊಂಥರ ದೊಡ್ಡ ಬ್ಲೇಡ್. ಒಂದು ದಿನಕ್ಕೆ ಒಬ್ಬ ಗೆಸ್ಟ್ಗೆ 10 ರಿಂದ 15 ಸಾವಿರ ಹಣ ಅಲ್ಲಿ ಪಿಕ್ತಾರೆ. ಆಯ್ತು, ಜಂಗಲ್ ರೆಸಾರ್ಟ್ ಮಾಡಿದಿರಿ ಸರಿ, ಆದರೆ ಸಾಮಾನ್ಯರಿಗೆ ಕೂಡ ಅಲ್ಲಿ ಅಂಥದ್ದೇ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಲ್ವಾ? ಅಟ್ಲೀಸ್ಟ್ ಅರಣ್ಯ ಇಲಾಖೆಯ ಗೆಸ್ಟ್ ಹೌಸ್ಗಳಲ್ಲಿ ಡಾರ್ಮಿಟರಿ ಥರದ ವ್ಯವಸ್ಥೆಯನ್ನಾದರೂ ಮಾಡಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಕ್ಕೆ ಇವ್ರಿಗೇನು ರೋಗ? ಜಂಗಲ್ ರೆಸಾರ್ಟ್ ಮಾಡಿದಾರಲ್ಲ, ಅಲ್ಲೇ ಸಾರ್ವಜನಿಕರಿಗಾಗಿ ಒಂದಷ್ಟು ಕ್ಲೀನ್ ಆಗಿರೋ ರೆಸ್ಟ್ ರೂಮುಗಳನ್ನು ಎಕೋ ಫ್ರೆಂಡ್ಲಿ ಆಗಿ ನಿರ್ಮಿಸಿ ಅದನ್ನು ಮೇಂಟೈನ್ ಮಾಡಿದರೆ ಗಂಟು ಹೋಗುತ್ತಾ? ಹಾಗೆ ಮಾಡಿಬಿಟ್ರೆ ಗಂಟು ಹೋಗೋದಿಲ್ಲ ನಿಜ, ಆದರೆ ಜಂಗಲ್ ರೆಸಾರ್ಟ್ನ ಆದಾಯ ಕಡಿಮೆ ಆಗುತ್ತೆ. ಇದು ನಮ್ಮ ಅರಣ್ಯ ಇಲಾಖೆಯ ಹಣೆ ಬರಹ. ಅದೊಂದು ಕಡೆ ಇರಲಿ. ಈಗ ತಿರುಪತಿಯಲ್ಲಿ 5 ಸ್ಟಾರ್ ಹೋಟೆಲ್ ಪ್ರಾಜೆಕ್ಟ್ ಬೇಡ ಅನ್ನೋ ಶಿಫಾರಸನ್ನು ಆಡಳಿತ ಮಂಡಳಿ ಮಾಡಿದೆಯಂತೆ. ಆದರೆ ಕಾಂಟ್ರಾಕ್ಟ್ ಸಿಕ್ಕಿರೋದು ಓಬೇರಾಯಗಳಿಗೆ, ಅವರ ಇನ್ಫ್ಲೂಯೆನ್ಸ್ ಕೂಡ ಅಲ್ಲಿ ಕೆಲಸ ಮಾಡುತ್ತೆ. ಹೀಗಾಗಿ ಈ ಹೋಟೆಲ್ ಪ್ರಾಜೆಕ್ಟ್ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗೆ ಅಲ್ಲಿ ಬದಲಾವಣೆಗಳನ್ನು ತರುವ ವಿಷಯದಲ್ಲಿ ಹೊಸ ಆಡಳಿತ ಮಂಡಳಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ಳುತ್ತೆ, ಅಥವಾ ಇದು ಕೂಡ ಒಂದು ಡ್ರಾಮಾದ ಭಾಗನ ಅನ್ನೋ ಬಗ್ಗೆ ಕೂಡ ಕಾಲಾನೇ ಉತ್ತರಿಸಬೇಕಿದೆ. ಇದು ಗೆಳೆಯರೆ ತಿರುಪತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.